ಈಗ ಈ 92 ಕ್ವಿಂಟಲ್ನ ಅವ್ಯವಹಾರ ಮಾಡ್ಕೊಂಡು ತಿಂದಿರೋ ವ್ಯಕ್ತಿಗಳು ಯಾರು, ಅದನ್ನ ವಾಪಸ್ ಕಟ್ಸೋ ಸರ್ಕಾರಕ್ಕೆ ಯಾರು, ಮತ್ತೆ ಇವ್ರ ಮೇಲೆ ಈ ಅವ್ಯವಹಾರ ಮಾಡೋದಕ್ಕೆ ರಾಜಸ್ವ ನಿರೀಕ್ಷಕರು ಕಾರಣರಾದಕ್ಕೆ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋರು ಯಾರು? ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹ. 2 ಬಾರಿ ಅಧಿಕಾರಿಗಳ ಗೈರು ಹಾಜರಿಯಿಂದ ಮುಂದೂಡಲ್ಪಟ್ಟಿದ್ದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ಸಮಿತಿ ಸಭೆಯು ಬುಧವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಎಸ್ಎಲ್ ನೈನಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ದಲಿತ ಮುಖಂಡರು, ತಾಲೂಕಿನ ವಿವಿಧ ಗ್ರಾಮಗಳು ಹಾಗೂ ಪಟ್ಟಣ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಸಮುದಾಯಗಳು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಗಮನ ಸೆಳೆದರು. ವಿಶೇಷವಾಗಿ ಅಕ್ರಮ ಮದ್ಯ ಮಾರಾಟ, ಶಾಲೆ, ಆಸ್ಪತ್ರೆ ಹಾಗೂ ದೇವಸ್ಥಾನಗಳ ಸುತ್ತಮುತ್ತ ಕುಡುಕರ ಹಾವಳಿ ಹೆಚ್ಚಾಗಿದ್ದು, ಮಹಿಳೆಯರು, ಮಕ್ಕಳು ಮತ್ತು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿರುವುದರಿಂದ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಕಾನೂನುಬದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಕೆಲವು ಬಾರ್ಗಳಲ್ಲಿ ನಿಯಮ ಉಲ್ಲಂಘನೆಯಾಗಿ ಮದ್ಯ ಸೇವನೆ, ಗಲಾಟೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವ ಬಗ್ಗೆ ದೂರುಗಳು ಕೇಳಿಬಂದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಮೃತರ ಮಕ್ಕಳ ಹಾಗೂ ಮೊಮ್ಮಕ್ಕಳ ಹೆಸರಿಗೆ ಈ ಸ್ವತ್ತು ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅನಗತ್ಯ ದಾಖಲೆಗಳನ್ನು ಕೇಳುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಮುಖಂಡರು ದೂರಿದ್ದಾರೆ. ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಸರಳವಾಗಿ ಈ ಸ್ವತ್ತು ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಅಂಗನವಾಡಿ ಕೇಂದ್ರಗಳ ಕಾರ್ಯವೈಖರಿ, ಕಾಲುವೆಗಳ ತೆರವು, ಎಸ್ಸಿ ಎಸ್ಟಿ ಸಮುದಾಯದ ಜಮೀನುಗಳಲ್ಲಿ ಹಾದು ಹೋಗಿರುವ ವಿದ್ಯುತ್ ಕಂಬಗಳ ಸ್ಥಳಾಂತರ ಸೇರಿದಂತೆ ವಿವಿಧ ಸಾರ್ವಜನಿಕ ಸಮಸ್ಯೆಗಳನ್ನು ಸಭೆಗಳಲ್ಲಿ ಪ್ರಸ್ತಾಪಿಸಲಾಯಿತು. ಸಂಬಂಧಪಟ್ಟ ಇಲಾಖೆಗಳು ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಎಸ್ಸಿ ಎಸ್ಟಿ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಹುದ್ದೆ ತಕ್ಕ ಈಗ ಅವರು ನಿವೃತ್ತಿ ಆದ್ರಲ್ಲ, ಅದ್ರ ಬಗ್ಗೆ ನೀವು ಬರೆದಿರೋದು ರಿಪೋರ್ಟ್ನ. ನನ್ನ ಪ್ರಶ್ನೆ, ಈ 92 ಕ್ವಿಂಟಲ್ ಅವ್ಯವಹಾರ ಆಯ್ತಲ್ಲ, ಈಗ ಈ 92 ಕ್ವಿಂಟಲ್ನ ಅವ್ಯವಹಾರ ಮಾಡ್ಕೊಂಡು ತಿಂದಿರೋ ವ್ಯಕ್ತಿಗಳು ಯಾರು, ಅದನ್ನ ವಾಪಸ್ ಕಟ್ಸೋ ಸರ್ಕಾರಕ್ಕೆ ಯಾರು, ಮತ್ತೆ ಇವ್ರ ಮೇಲೆ ಈ ಅವ್ಯವಹಾರ ಮಾಡೋದಕ್ಕೆ ರಾಜಸ್ವ ನಿರೀಕ್ಷಕರು ಕಾರಣರಾದಕ್ಕೆ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋರು ಯಾರು? ನೀವು ಬರೀ ಮೇಲಧಿಕಾರಿಗಳಿಗೆ 2 ವರ್ಷದಿಂದ ಒಂದು ಲೆಟರ್ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಈಗ ಇಲ್ಲಿವರೆಗೂ ಯಾರು ಕ್ರಮ ತಗೊಂಡಿಲ್ವಲ್ಲ. ಈಗ ಅವ್ರು ಕೂತ್ಬಿಟ್ಟು ರಿಲೇಟೆಡ್ ಆಗ್ಬಿಟ್ಟು ಲೂಟಿ ಮಾಡ್ಕೊಂಡು ಹೋಗಿ ಕುಂತಾರೆ ಮೇಡಮ್ ಅವರು ಅವ್ರ ಊರ್ಲಿ. ಈಗ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳೋರು ಯಾರು ಮೇಡಮ್? ಇದಕ್ಕೆ ಒಂದು ತನಿಖಾ ತಂಡ ಹಾಕಬೇಕು ದೊಡ್ಡದಾಗಿ. ನೀವು ತನಿಖೆ ಮಾಡಿಸಿ ಇವ್ರ ಮೇಲೆ ಆದಷ್ಟು ಬೇಗ FIR ಮಾಡಿ ಕೇಸ್ ಮಾಡಿ ಮೇಡಮ್ ಇವ್ರ ಮೇಲೆ. ಆಯ್ತು. ಒಂದು ಗ್ರೇಡ್ 2 ತಹಶೀಲ್ದಾರ್ ಅವರ ಇದರಲ್ಲಿ ನಾನು ತನಿಖೆ ಮಾಡಕ್ ಹೇಳ್ತೀನಿ. ಅವ್ರೇನ್ ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಕ್ರಮ ವಹಿಸ್ತೀನಿ. ಇವರು ಗೌತಮ್ ಕಂಪ್ಯೂಟರ್ ಸೆಂಟರ್ ಅದಲ್ಲ, ಅಲ್ಲಿ ಅವ್ರು ಲಾಗಿನ್ಗಳು ಕೊಡ್ತಿರೋ ಮೇಡಮ್, ಸರ್ಕಾರಿ ಲಾಗಿನ್ ಅಲ್ಲಿ ತಗೊಂಡೋಗಿ ಓಪನ್ ಮಾಡಿ ಅಲ್ಲಿ ಅವ್ರಿಗೆ ಪಾಸ್ವರ್ಡ್, ಯೂಸರ್ ಐಡಿ ಎಲ್ಲ ಕೊಟ್ಬಿಟ್ಟು ಸರ್ಕಾರದಿಂದ ಅಲ್ಲಿ ಅವರು ರೇಷನ್ ಕಾರ್ಡ್ ಮಾಡ್ತಿದ್ದು ಮೇಡಮ್. 2,000 3,000 ಕೊಟ್ಟವ್ರಿಗೆ ಇವತ್ತು ಅರ್ಜಿ ಹಾಕ್ತವ್ರಿಗೆ ನಾಳೆ ರೇಷನ್ ಕಾರ್ಡ್ ಕೊಟ್ಟರೆ ನಮ್ಮ ಮಧ್ಯವರ್ತಿಗಳು ಇಟ್ಕೊಂಡು ಅಲ್ಲಿ ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ಇದು ನೀವು ತನಿಖೆ ಮಾಡಬೇಕು. ಮತ್ತೆ ತಾಲೂಕು ಮಟ್ಟದಲ್ಲಿ ಸೀಮೆಣ್ಣೆ ಇದುವರೆಗೆ ನಾವು ಒಂದು ಮೊದಲು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಇವ್ರು ಬಂದ ಮೇಲೆ 1 ಲೀಟರ್ ಸೀಮೆಣ್ಣೆ ನೋಡಿಲ್ಲ ನಾವು ತಾಲೂಕಲ್ಲಿ. ಎಲ್ಲ ಸೀಮೆಣ್ಣೆ ಎಲ್ಲ ಇವರು ಎಲ್ಲೆಲ್ಲೇ ಕಳ್ಸಂತ ಮಾರ್ಬಿಟ್ಟಾರ ಮೇಡಮ್ ಅವರು. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇವರು ಅದನ್ನ ಕೇಳ್ತಾ ಅಕ್ರಮವಾಗಿ ಮದ್ಯ ಮಾರಾಟ, ಈ ಮದ್ಯ ಮಾರಾಟ ಅಕ್ರಮ ಮದ್ಯ ಉತ್ಪತ್ತಿ ಅವರೇ ಮಾಡ್ತಾ ಇದ್ದಾರೆ. ಇವೇನಾಗತ್ತಂದ್ರೆ ನಾವು ಎಕ್ಸೈಸ್ ಕಂಪ್ಲೇಂಟ್ ಮಾಡಿದ್ವಿ, ಅವ್ರಿಗೆ ರೈಟಿಂಗ್ ಇದಕ್ಕೆ ಮಾತಾಡ ರೈಟಿಂಗ್ ಮಾಡಿ ನಾನು ಬಿಟ್ಟರು ಅವರು. ಹಾಗಾದ್ರೆ ಈ ಭೂತವಾಗಿ ಅಧಿಕಾರಿಗಳು ತನಿಖೆ ಮಾಡೋದು. ಯಾವ ಎಕ್ಸೈಸ್ಗಳು ಮದ್ಯ ಉತ್ಪತ್ತಿ ಮಾಡಲ್ಲ, ಮಾರಾಟ ಮಾಡ್ತಾವ ಅಂದ್ರೆ ಬಾಗಿಂದ ಅಲ್ಲಿ ನೇರವಾಗಿ ಹೋಗ್ತಾ ಇಲ್ಲ, ಅಥವಾ ಅವ್ರು ಬಂದು ತಗೊಂಡಿಲ್ಲ, ಮಧ್ಯದಲ್ಲಿ ಒಬ್ಬ ಸ್ಕೂಟರ್ಲಿ ಬಂದು ತಗೊಂಡು ಹೋಗ್ತಾವ. ಈ ಮಾಹಿತಿ ಗುಪ್ತಧಿಕಾರಿ ಗೊತ್ತಿರುವ ಸುಮ್ಮನಾವ. ಈಗ ಎಸ್ಸಿ ಎಸ್ಟಿಗಳು ಹೋಗಿ ಅವ್ರು ಹಿಡ್ಕೊಂಡು ಕೇಸ್ ಹಾಕಿದ್ರೆ ಅವರು ಈ ಊಟ ತಗೊಂಡು ಕೇಸ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಮಾಹಿತಿ ಕೊಟ್ಟಾಗ ಅದು ಕಡ್ಡಾಯ ಬೇಕಾಗುತ್ತೆ. ಒಂದು ಎಡದೂರು ಪೊಲೀಸರಲ್ಲಿ 3 ಕೇಸ್ ವಹಿಸಿ 3 ಪ್ರಕರಣದಲ್ಲಿ ಒಂದು ಫಾಲ್ಸ್ ಇದೆ, ಸುಳ್ಳು ದೂರಿದೆ, ಅದು ಒಬ್ಬರಿಗೆ ಮಾಡ್ತಾರೆ. 2 ಟೂ ಇದೆ, ಅದನ್ನ ಕ್ಲಾಸಿಂಗ್ ಮಾಡಿದರೆ 4 ಮಿನಿಟ್ ಟ್ರೈಲ್ ಇದೆ. 2025ರಲ್ಲಿ ಮಾಗಡಿ ಪೊಲೀಸ್ ಸ್ಟೇಷನ್
26ರಲ್ಲಿ ಬೆಳಗೂರು ಪೊಲೀಸ್ ಸ್ಟೇಷನ್ ಒಂದು ಪ್ರಕರಣ ದಾಖಲಾಗಿದೆ, ಮತ್ತೆ ಮಾಗಡಿ ಪೊಲೀಸ್ ಸ್ಟೇಷನ್ ಒಂದು ಪ್ರಕರಣ ದಾಖಲಾಗಿದೆ. ಅವೆರಡೂ ಸಹ